ನರೇಗಾ ಯೋಜನೆ ಅಡಿಯಲ್ಲಿ ಕಡಿಮೆ ಪ್ರಮಾಣದ ಕಾಮಗಾರಿ ಮಾಡಿರುವ ಸಣ್ಣ ಪುಟ್ಟ ಗುತ್ತಿಗೆದಾರರಿಗೆ ಕಳೆದ 3 ವರ್ಷದಿಂದ ಸಾಮಗ್ರಿ ವೆಚ್ಚದ ಹಣ ಪಾವತಿಸಿಲ್ಲ. ಇಷ್ಟು ವರ್ಷವಾದರೂ ಹಣ ಕೊಡದಿದ್ದರೆ ನಮ್ಮ ಕತೆ ಏನಾಗಬೇಕು ಎಂದು ಒತ್ತಾಯಿಸಿ ಗುತ್ತಿಗೆದಾರರು ಪಾಂಡುಪುರ ತಾಲೂಕು ಪಂಚಾಯಿತಿ ಕಚೇರಿಗೆ ತೆರಳಿ ಇಒ ವೀಣಾ ಅವರನ್ನು ಪ್ರಶ್ನಿಸಿದ ಪ್ರಸಂಗ ನಡೆಯಿತು. ಪಾಂಡುಪುರ ತಾಲೂಕಿನ ಸುಂಕತಣ್ಣೂರು ಗ್ರಾಮದ ಗುತ್ತಿಗೆದಾರರಾದ ಮಹೇಶ್ ದೇವೇಗೌಡ ಸೇರಿದಂತೆ ಅನೇಕ ಗುತ್ತಿಗೆದಾರರು ತಾಲೂಕು ಪಂಚಾಯಿತಿ ಇಒ ಕಚೇರಿಗೆ ತೆರಳಿ ಕಾಮಗಾರಿ ಮಾಡಿರುವ ದಾಖಲೆ ಸಹಿತ ಪ್ರದರ್ಶಿಸಿ ಕಾಮಗಾರಿ ಪೂರೈಸಿ 3 ವರ್ಷ ಕಳೆದರೂ ನೀವು ಹಣ ಕೊಡದಿದ್ದರೆ ಸಣ್ಣ ಪುಟ್ಟ ಗುತ್ತಿಗೆ ಕೆಲಸ ಮಾಡುತ್ತಿರುವ ಸ್ಥಿತಿ ಏನಾಗಬಹುದು ಎಂದು ಪ್ರಶ್ನಿಸಿದಾಗ ಕೆಲ ಕಾಲ ಮಾತಿನ ಚಕಮಕಿ ನಡೆಯಿತು. ನಂತರ ಆದಷ್ಟು ಬೇಗ ಹಣ ಪಾವತಿಸುವ ಬಗ್ಗೆ ಗಮನ ಹರಿಸುತ್ತೇನೆ ಎಂದು ಇಒ ವೀಣಾ ಅವರು ಭರವಸೆ ನೀಡಿದರು. ಸರಿಪಡಿಸ್ಕೊಡಿ ಅಂತ ನಾವು ಲೆಟರ್ ಬರ್ದಿದೀವಿ. ಜಿಲ್ಲಾ ಪಂಚಾಯತಿಯವರು ಸ್ಟೇಟ್ ಬರ್ದಿದ್ದಾರೆ. ನಾವು ಫಾಲೋ ಅಪ್ ಮಾಡ್ತಾ ಇದೀವಿ. ಇಷ್ಟು ವರ್ಕ್ ಮೇಡಮ್ ಟೋಟಲ್ ಇದು ಇಂಡಿವಿಜುವಲ್ ವರ್ಕ್ ಆಯ್ತಾ. ಈ ಎಂಟರ್ ಟೋಟಲ್ 25 ವರ್ಕ್ ಇದೆ ಅಲ್ವಾ. ಈ 25 ಈ 25 ವರ್ಕ್ ಏನೈತೆ ಇಷ್ಟು ಎಷ್ಟು ಅಮೌಂಟ್ ಬೇಕು ಅದನ್ನ ನೀವು ರಿಸರ್ವ್ ಮಾಡ್ಕೊಳ್ಳಿ. ರಿಸರ್ವ್ ಮಾಡಿ ಇದನ್ನ ನೀವು ಟೆಕ್ನಿಕಲ್ ಕ್ಲಿಯರ್ ಮಾಡ್ಕೊಳ್ಳಿ, ಪೇಮೆಂಟ್ ಮಾಡ್ಕೊಳ್ಳಿ. ನಾವು ಬೇಡ ಅಂತ ಹೇಳ್ತಾರೆ. ಯಾಕೆಂದ್ರೆ ಇದನ್ನ ನಿಮ್ ಡಿಒಗಳಿಗೆ ಪಿಡಿಒಗಳಿಗೆ ಇಂಡಿವಿಜುವಲ್ ಮುಗಿಯವರೆಗೆ ಕಮ್ಯುನಿಟಿ ಮಾಡಬೇಡಿ ಅಂತ ಇಂಡಿವಿಜುವಲ್ ಎಷ್ಟು ಇಟ್ಕೊಳ್ಳಿ. ನೀವು ಅದನ್ನ ಪೇಮೆಂಟ್ ಪಂಚಾಯತಿಯಲ್ಲಿ ರಿಸರ್ವ್ ಮಾಡಿ. ಇಂಡಿವಿಜುವಲ್ ಎಷ್ಟು ಅಮೌಂಟ್ ಗೆ ಟೋಟಲ್ ಅಮೌಂಟ್ ಆಗಿಲ್ಲ, ಪೇಮೆಂಟ್ ಆಗಿಲ್ಲ, ಕಂಪ್ಲೀಟ್ ಮಾಡಿಸ್ತಾ ಇದೀವಿ. ಅದಕ್ಕೆ ಈಗ ನೀವು ಹೇಳಿದ್ರಲ್ಲ ಮೇಡಮ್, ಈಗ ನಮ್ಮ ಇವ್ರು ಇರ್ತಾರೆ, ಇವ್ದೇ ನರೇಗಾ ನೋಡ್ಕೊಳ್ಳೋರು. ಅಲ್ಲಿ ಏನ್ ಸಮಸ್ಯೆ ಆಗಿದೆ ಅಂತ ನಿಮ್ಗೆ ಈಗ ಅಂತಾನು ಗೊತ್ತಿರ್ತಿಲ್ಲ, ಇಲ್ಲ ಏನಾಯ್ತು ಅಂತ ಗೊತ್ತಿರ್ತಿಲ್ಲ. ಇನ್ನು ಮಾತ್ರ ಅಕೌಂಟ್ ಫೀಸ್ ಅಂತ ಇರ್ತದೆ. ಈಗ ಕಮ್ಮಿ 4,000 ಕೊಡ್ಬೇಕಂದ್ರೆ 5,000 ಬರ್ಬೇಕಂದ್ರೆ ಮಂತ್ಲಿ ಇರ್ಬೇಕೈತೆ. ಅವ್ರ ಅಕೌಂಟ್ ಹೋಗ್ತೈತೆ. ಈಗ 3 ಲಕ್ಷ 4 ಲಕ್ಷ 5 ಲಕ್ಷ 6 ಲಕ್ಷ ಒಬ್ಬ ಗುತ್ತಿಗೆದಾರ ಅಂತ ಕೆಲಸ ಮಾಡಿರ್ತೀವಲ್ಲ, ಅವ್ರ ಕಥೆ ಏನಾಗಬೇಕು, ಅವ್ರ ಕುಟುಂಬ ಏನಾಗಿರ್ಬೇಕು. ನಾಳೆ ದಿವಸ ಅವ್ರು ಏನಾದ್ರು ಹೆಚ್ಚು ಕಮ್ಮಿ ಯಾರು ಜವಾಬ್ದಾರಿ. ಅಟ್ಲೀಸ್ಟ್ ಏನಾದ್ರು ಟೆಕ್ನಿಕಲ್ ಪ್ರಾಬ್ಲಮ್ ಅಂದ್ರೆ ಈಗ 100% ರೀಚ್ ಆಗಿರೋರಿಗೆ ನೋಟಿಸ್ ಕೊಡಂಗಿಲ್ಲ ಅಂತ ಇಲ್ಲ ಅಂತ ಹೇಳಿದ್ರಲ್ಲ ಮೇಡಮ್. ನೀವು ಅವ್ರು 100% ರೀಚ್ ಆಗಿದ್ರೆ ಮಾನವ ದಿನಗಳು ಅಂತ ರೀಚ್ ಮಾಡಿದ್ದಾರೆ. ಓಕೆ, ನಾವು ಸ್ವಾಗತ ಮಾಡ್ತೀವಿ. ಈ ಇಂಡಿವಿಜುವಲ್ ವರ್ಕ್ 3 ವರ್ಷದಿಂದ ಪೇಮೆಂಟ್ ಮಾಡದಿದ್ದ ಕಾರಣ ನೀವು ಕಾನೂನು ಅಧಿಕಾರಿ, ಕಾರ್ಯನಿರ್ವಹಣಾಧಿಕಾರಿ ಹೆಂಗ್ ಸ್ಟಾಪ್ ಅದ ಕ್ರಮ ತಗೊಳಕ್ಕೂ ನಿಮ್ಗೆ ನೋಟಿಸ್ ಕೊಡಕ್ ಅಧಿಕಾರಿ ಇಲ್ಲ. ಮತ್ತೆ ಅದನ್ನ ಯಾರು ಮಾಡೋದು? ಎಷ್ಟು ವರ್ಷ ಆಗಿರ್ಬೋದು ನಿಮ್ಮ ಅಂತ ಇದು? ಈಗ ನಮ್ ಸುಂಕತಣ್ಣೂರು ಗ್ರಾಮ ಪಂಚಾಯತ್ ತಗೊಳ್ಳಿ, ಇಂಡಿವಿಜುವಲ್ ವರ್ಕ್ ಎಷ್ಟು ವರ್ಷ ಆಗಿರ್ಬೋದು? ನಮ್ ಕತೆ ಏನಾಗ್ಬೇಕು ಮೇಡಮ್?